ಅಯ್ಯೋ ಸ್ಟಾರ್ಟ್ ಆಗ್ತಿಲ್ಲ. ಬೈಕ್ ಕೆಟ್ಟೋಯ್ತಾ? ಸರ್ವಿಸ್ ಸೆಂಟರ್ ಬೇರೆ ದೂರ ಇದೆ, ಈಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ನನ್ನ ಫ್ರೆಂಡ್ ಜಯಂತಿಗೆ ಕಾಲ್ ಮಾಡೋದು. ಜಯಂತಿಗೆ ಕಾಲ್ ಮಾಡಿ ಏನ್ ಯೂಸ್ ಇದೆ? ಅವನು ಆಟೋಮೊಬೈಲ್ ರಿಪೇರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾನೆ. ಹಂಗಂದ್ರೇನು? ಹಂಗಂದ್ರೆ ನಮ್ಮ ಬೈಕ್ ಎಲ್ಲೇ ಕೆಟ್ಟೋದ್ರು ಅವ್ರು ಬಂದು ರೆಡಿ ಮಾಡಿ ಕೊಡ್ತಾರೆ. ರೆಡಿ ಆಗಿಲ್ಲ ಅಂದ್ರೆ ಟೋ ಮಾಡ್ಕೊಂಡು ಅವ್ರು ಸರ್ವಿಸ್ ಸೆಂಟರ್ಗೆ ತಗೊಂಡೋಗಿ ರೆಡಿ ಮಾಡಿ ನಮ್ಮ ಮನೆಗೆ ತಂದ್ಬಿಡ್ತಾರೆ. ಅದಕ್ಕೆ ಬೇಕಾಗಿರೋ ಟೂಲ್ಸ್ ಅಂಡ್ ಪಾರ್ಟ್ಸು? ಫಸ್ಟ್ ಅವ್ರು ನಮ್ಮ ಬೈಕ್ ಇನ್ಫಾರ್ಮೇಶನ್ ತಗೋತಾರೆ. ನಾರ್ಮಲ್ ಟೂಲ್ಸ್ ಪಾರ್ಟ್ಸ್ ಏನೇನು ಬೇಕು ಎಲ್ಲಾನು ಕ್ಯಾರಿ ಮಾಡ್ತಾರೆ. 20 ಕಿಲೋಮೀಟರ್ವರೆಗೂ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ, ಗೊತ್ತಾ? ಹೌದು. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಜಾಸ್ತಿ ಏನು ಬೇಕಾಗಲ್ಲ. ಟೂಲ್ಸ್ ಪಾರ್ಟ್ಸ್ಗೆಲ್ಲ ಒಂದು 40,000 50,000 ರೂಪಾಯಿ ಬೇಕಾಗುತ್ತೆ. ಆ್ಯಂಡ್ ಅದನ್ನ ಕ್ಯಾರಿ ಮಾಡೋಕೆ ಒಂದು ಬೈಕೋ ಇಲ್ಲಾಂದ್ರೆ ಸ್ಕೂಟ್ರು ಇದನ್ನ ಮನೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಮಾಡ್ಬೋದು. ಆದ್ರೆ ಇದಕ್ಕೆ ಬೇಕಾಗಿರೋ ಮೆಕ್ಯಾನಿಕಲ್ ಸ್ಕಿಲ್ಲು? ಮೆಕ್ಯಾನಿಕಲ್ ಸ್ಕಿಲ್ಗೆ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಸಾಕು, ಅವರೇ ಎಲ್ಲ ಹೇಳ್ಕೊಡ್ತಾರೆ. ಅಯ್ಯೋ ಸ್ಟಾರ್ಟ್ ಆಗ್ತಿಲ್ಲ. ಬೈಕ್ ಕೆಟ್ಟೋಯ್ತಾ? ಸರ್ವಿಸ್ ಸೆಂಟರ್ ಬೇರೆ ದೂರ ಇದೆ, ಈಗ ಏನ್ ಮಾಡೋದು? ಏನ್